ಮೇನ್ ಪಾಯಿಂಟ್ ಅಂದರೆ ನಾವು ರೈತರ ಬಗ್ಗೆ ಮಾತಾಡಲೇಬೇಕು. ಈಗ ನೋಡಿ, ಆಲ್ಮೋಸ್ಟ್ ನಮ್ಮ ದೇಶ ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಅಂದರೆ ಅದು ಕೃಷಿ ಮೇಲೆ. ಆದರೆ ಕೃಷಿ ಮಾಡೋರು ಖುಷಿಯಾಗಿದ್ದಾರಾ? ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ರೈತರ ನಿರೀಕ್ಷೆ ಕೂಡ ಈ ಬಾರಿ ದುಪ್ಪಟ್ಟೆ ಇದೆ. ಸೊ ರೀಚ್ ಆಗುತ್ತೋ ಇಲ್ವೋ ನಮಗೂ ಕೂಡ ಕ್ಯೂರಿಯಾಸಿಟಿ ಇರುವಂಥದ್ದು. ನಿಮ್ಮ ಪ್ರಕಾರ ಏನನ್ಸುತ್ತೆ? ಫಸ್ಟ್ ಒನ್ ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ಫ್ರಾಗ್ಮೆಂಟ್ ಆಫ್ ಲ್ಯಾಂಡ್. ಎರಡನೇದೇನು ಅಂದರೆ ನಮ್ಮ ರೈತರ ಅಗ್ರಿಕಲ್ಚರಲ್ ಸೆಕ್ಟರ್ನ ಇಂಪ್ರೂವ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಬಜೆಟ್ ಪ್ಲಾನ್ ಮಾಡಿರೋ ಪ್ರಕಾರ 20 ರಿಂದ 25 ಲಕ್ಷ ಕೋಟಿ ಬೇಕು. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, 1 ನಿಮಿಷ ಆಗುತ್ತೆ. ಮ್ಯಾಮ್, ಇವಾಗ ಯಾತಕ್ಕೆ ಈ ಅಕ್ಕಿ ಬೆಲೆ ಆಗಲಿ ಗೋಧಿ ಬೆಲೆಗಳಾಗಲಿ ನೀವು ಗಮನಿಸಿದ್ದೀರಾ ಜಾಸ್ತಿ ಆಗ್ತಾ ಇಲ್ಲ? ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂದರೆ ಹೇಗೆ ಮ್ಯಾಮ್? ಒಬ್ಬ ನಾನು ನೀವು ಏನು ಅಕ್ಕಿಗೇನು ಕಮ್ಮಿ ದುಡ್ಡು ಕೊಡ್ತಾ ಇಲ್ಲ. 1 kg ನಾವು 60 ರಿಂದ 70 ರೂಪಾಯಿವರೆಗೂ, 50 ರಿಂದ 70 ರೂಪಾಯಿವರೆಗೂ ನಾವು ರೈಸನ್ನು ಕೊಡ್ತಾ ಇದ್ದೀವಿ. ಈ ದುಡ್ಡು ಶ್ರೀಸಾಮಾನ್ಯನಿಗೆ, ದಟ್ ಇಸ್ ರೈತನಿಗೆ ಹೋಗ್ತಾ ಇದೆಯಾ? ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಇದು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ನಾವು WTO ಮತ್ತು UN ಅಲ್ಲಿ ನಾವು ಅಂತಲ್ಲ, ವರ್ಲ್ಡಲ್ಲಿರೋ ಎಲ್ಲ ದೇಶಗಳು ಅವರವರು ಏನೇನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೋ ಅದನ್ನು ಬೇರೆ ದೇಶಗಳಿಗೆ ನಾವು ಇಷ್ಟು ದುಡ್ಡಲ್ಲಿ ಮಾರ್ತೀವಿ ಅಂತ ನಾವು ಒಪ್ಕೊಂಡ್ಬಂದಿರ್ತೀವಿ. ನಾವು ಕೂಡ ಬೇರೆ ದೇಶದವರು ಅವಲಂಬಿತವಾಗಿದ್ದೀವಿ. ಇವಾಗ ಹೇಗೆ ಅಂದರೆ ಅವರೊಬ್ಬರೇ ನಾವು ಒಬ್ಬರೇ ಮಾಡ್ತಿದ್ದೀವಿ ಅಂತಲ್ಲ. ಯುಕ್ರೇನಿಂದ ನಮಗೆ ಸನ್ಫ್ಲವರ್ ಆಯಿಲ್ ಬರುತ್ತೆ, ಮಲೇಷಿಯಾ ಮತ್ತು ಇಂಡೋನೇಷಿಯಾಯಿಂದ ಪಾಮ್ ಆಯಿಲ್ ಬರುತ್ತೆ ನಮಗೆ. ಅರ್ಥ ಆಗ್ತದೆ? ಈ ಥರ ನಾವು ಅವ್ರ ಹತ್ರ ಏನು ಮಾತಾಡ್ತೀವಿ ಅಂದರೆ ಅತಿಯಾದ ಕಮ್ಮಿ ಬೆಲೆ ಕೊಡು ಅಂತ ಕೇಳ್ತೀವಿ. ಅವರು ನಮ್ಮ ಹತ್ರ ಬಂದಾಗ ಎಸೆನ್ಷಿಯಲ್ ಪ್ರಾಡಕ್ಟ್ ಲೈಕ್ ಗೋಧಿ, ಅಕ್ಕಿ ಇಂಥದನ್ನೆಲ್ಲ ಅವರು ಕೂಡ ಕಮ್ಮಿ ಬೆಲೆಗೆ ಮಾತಾಡಿರ್ತಾರೆ. ಈಗ ಸರ್ಕಾರ, ನೀವೊಂದು ಎಕ್ಸಾಂಪಲ್, ನೀವೇ ಒಂದು ಫಾರಿನ್ ದೇಶ, ನಾನು ನಿಮಗೆ 30 ರೂಪಾಯಿ ಕೊಟ್ಟಿದ್ದೀನಿ, ಒಪ್ಕೊಂಡ್ಬಂದಿದ್ದೀನಿ. ಸರ್ಕಾರ 30 ರೂಪಾಯಿ 28 ರೂಪಾಯಿಗಿಂತ ಜಾಸ್ತಿ ಕೊಟ್ಟು ರೈತರ ಹತ್ರದಿಂದ ಕೊಂಡ್ಕೊಳ್ಳಲ್ಲ. ಯಾಕೆಂದರೆ ಅವರು ಮಾರಬೇಕಾಗಿರೋದೇ 30 ರೂಪಾಯಿಗೆ. ಆ 2 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಅದು ಪ್ರಾಫಿಟ್ ಇಲ್ದಿರ ಮಾಡ್ತಾರಪ್ಪ. ಸರ್ಕಾರ ಏನಾದರೂ ಅದನ್ನು 40 ರೂಪಾಯಿ ಅಂತ ಮಾಡಿಬಿಟ್ರೆ 10 ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಕೊಡಬೇಕು. ಸರ್ಕಾರ ಕೊಡೋಕ್ಕೆ ಇಷ್ಟಪಡುತ್ತಾ? ಕೊಡಲ್ಲ. ಅದಕ್ಕೋಸ್ಕರ ಎಸೆನ್ಷಿಯಲ್ ಪ್ರಾಡಕ್ಟ್ ಸರ್ವೀಸಸ್ ಲೈಕ್ ರೈಸ್, ವೀಟ್ ಆ್ಯಂಡ್ ಅದರ್ ಥಿಂಗ್, ಇದರ ಪ್ರೈಸ್ಗಳು ಯಾವತ್ತೂ ಜಾಸ್ತಿ ಆಗಲ್ಲ. ಯಾಕೆಂದರೆ WTO ಅಥವಾ UN ಅಲ್ಲಿ ಮಾಡಿರೋ ಒಂದು ಮೂಲ ಉದ್ದೇಶ ಏನು ಅಂದರೆ, ಈ ದೇಶದಲ್ಲಿ ಯಾರೂ ಹೊಟ್ಟೆ ಹಸ್ಕೊಂಡು ಸಾಯಬಾರ್ದು. ಆ ಉದ್ದೇಶದಿಂದ, ಇದು ನಮ್ಮ ದೇಶ ಅಂತಲ್ಲ, ಎಲ್ಲ ದೇಶಗಳು ಒಬ್ಬರು ನಮಗೆ ಈಗ 4-5 ವರ್ಷದಿಂದ ನಮ್ಮ ತೂರ್ ದಾಲು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ 250 ರೂಪಾಯಿಗೆ ಆಗಿತ್ತು. ನಾವು ನಮ್ಮ ನೆರೆ ರಾಜ್ಯಗಳಿಂದ, ದೇಶಗಳಿಂದ 80 ರೂಪಾಯಿ 90 ರೂಪಾಯಿಗೆ 15 ವರ್ಷ ಕೊಂಡ್ಕೊಳ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಕಮ್ಮಿಗೆ ತಂದ್ವಿ. ಹೌದು, ಇದು ಒಂದು ಸಾಮಾಜಿಕವಾಗಿ ನಡೆಯೋದು. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ, ನಮ್ಮ ರೈತನಿಗೆ ಬೆಳೆ ಸಿಗಲ್ಲ. ಫಸ್ಟ್ ಆಫ್ ಆಲ್ ಫ್ರಾಗ್ಮೆಂಟೆಡ್ ಲ್ಯಾಂಡು, ಇದರಲ್ಲಿ ಆ ಪ್ರಾಬ್ಲಮ್ ಆಫ್ ಏನದು ಬೆಲೆ ಸಿಗೋದಿಲ್ಲ, ಬೆಂಬಲ ಬೆಲೆ ಸಿಗೋದಿಲ್ಲ. ಈ ಪ್ರಾಸೆಸ್ನಲ್ಲಿ ಏನಾಗುತ್ತೆ, ರೈತನಿಗೆ ಅಗ್ರಿಕಲ್ಚರ್ ಯಾವತ್ತೂ ವಯಬಲ್ ಅಲ್ಲ. ಅದಕ್ಕೋಸ್ಕರನೇ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ನಾನು 12,000 ಕೊಡ್ತೀನಿ, 10,000 ಕೊಡ್ತೀನಿ ಅಂತ ಒಂದು ಮುಂದಾಳತ್ವದಿಂದ ಬರ್ತಾ ಇದೆ. ಯಾಕೆಂದರೆ ಇದು ಕೊಡದೇ ಇದ್ದರೆ ಸರ್ವೈವ್ ಆಗಲ್ಲ. ಇನ್ನು 30 ವರ್ಷಕ್ಕೆ ಇನ್ನೊಂದು ತಲೆ ನಾನು ಹೇಳೋದ್ರಲ್ಲಿ, ಅಗ್ರಿಕಲ್ಚರ್ ಇಂಡಸ್ಟ್ರಿ, ನಾನು ಇಂಡಸ್ಟ್ರಿ ಅಂತಲೇ ಕರೆಯೋದನ್ನು, ಇನ್ನೂ ಹದಗೆಟ್ಟು ಹೋಗುತ್ತೆ. ಯಾಕೆಂದರೆ ಮತ್ತೆ ಪಾಲಾಗುತ್ತೆ ಆಸ್ತಿಗಳು, ಮತ್ತೆ ಪಾಲಾಗಿ ಸಣ್ಣ ಸಣ್ಣ ಆಸ್ತಿಗಳು ಬರೋಕ್ಕೆ ಶುರುವಾಗುತ್ತೆ. ಈ ಆಸ್ತಿಗಳು ತುಂಬ ದೊಡ್ಡ, ಇನ್ಫ್ಯಾಕ್ಟ್ NDA ಗವರ್ನಮೆಂಟ್ ಇದನ್ನು ಈ ಸಮಸ್ಯೆಯನ್ನು ವಿಮರ್ಶೆ ಮಾಡ್ತು, ನಾವು ಪ್ರೈವೇಟೈಸೇಷನಿಂಗ್ ಮಾಡೋಣ ಅಂತ. ಅಲ್ಲಿ ಪಂಜಾಬಲ್ಲಿ ಮಾತ್ರ ಜಗಳ ಆಯಿತು, ಅದಕ್ಕೊಂದು ದೊಡ್ಡ ಕಥೆ ಇದೆ, ಅದು ಇವತ್ತು ಟೈಮ್ ಇಲ್ಲ ಹೇಳೋದಕ್ಕೆ. ವೆಸ್ಟರ್ನ್ ಕಂಟ್ರೀಸ್ ಅವರ ಅಗ್ರಿಕಲ್ಚರಲ್ ಸೀಡ್. ಆದರೆ ರೈತನಿಗೆ ಇವಾಗ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸಗಳೇನು, ಕೋಲ್ಡ್ ಸ್ಟೋರೇಜ್ ಚೈನ್ ರೆಡಿ ಆಗಬೇಕು. ಯಾಕೆ ಅಂದರೆ ಇವತ್ತು ಅವನಿಗೊಂದು ನ್ಯಾಯವಾದ ಒಂದು 10 ರೂಪಾಯಿ ಎಕ್ಸ್ಟ್ರಾ ಸಿಗಬೇಕು ಅಂತ ಕೇಳಿದರೆ, ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರೆ 2 ದಿನ ಬಾಳೋ ಪ್ರಾಡಕ್ಟು ಒಂದು 10 ದಿನದಿಂದ 20 ದಿನ, 1 ತಿಂಗಳು ಸಿಗುತ್ತೆ. ಅದರಲ್ಲಿ ಬೇರೆ ಸ್ಟೇಟ್ಗಳಿಗೆ ಕಳಿಸೋದಕ್ಕೆ ಲಾಭ ಇರುತ್ತೆ, ಲಾಭಗಳು ಬರುತ್ತೆ. ಇದೇನೆಂದರೆ ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್. ಸೆಕೆಂಡ್ ಥಿಂಗ್ ಏನೆಂದರೆ ಬೆಂಬಲ ಬೆಲೆ. ದಟ್ ಮೀನ್ಸ್ ಯಾವುದೇ ಒಂದು ಮಿನಿಮಮ್ ಬೆಂಬಲ ಬೆಲೆ. ದಟ್ ಮೀನ್ಸ್ ಒಬ್ಬ ರೀಟೇಲರ್ ಕೊಂಡ್ಕೊಳ್ತಾನೆ, ಯಾರೇ ಕೊಂಡ್ಕೊಳ್ತಾನೆ, ಅವನು ನೀನು ಮಿನಿಮಮ್ 10 ರೂಪಾಯಿ ಕಮ್ಮಿ ಕೊಂಡ್ಕೋಬಾರ್ದು. ನಿನಗೆ ಇವಾಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೆಥಡ್ನಲ್ಲಿ ನಡೀತಿರೋದು. ಏನೇ ಸಪ್ಲೈ ಇತ್ತು ಅಂದರೂ ಕೂಡ ನೀನು 10 ರೂಪಾಯಿ ಇದ್ದರೆ 10 ರೂಪಾಯಿ ಕೊಡಬೇಕು. ಮ್ಯಾಮ್, ದೇರ್ ಇಸ್ ಸಮ್ ಪ್ಲೇಸಸ್ ಯಾವಾಗ ಸೀಸನ್ ಇರುತ್ತೆ, ಟೊಮೆಟೊ ಯಾವತ್ತು ಜಾಸ್ತಿ ಬೆಳೆಯುತ್ತೆ ಅನ್ನೋ ಟೈಮಲ್ಲಿ 50 ಪೈಸಾ 1 ರೂಪಾಯಿ ಕೊಂಡ್ಕೊಳ್ತಾರೆ. ತಮಿಳ್ನಾಡಿನಲ್ಲೆಲ್ಲ ತುಂಬ ಜನಕ್ಕೆ ಗೊತ್ತೋ ಇಲ್ವೋ, ಒಂದು ತೋತಾಪುರಿ ಕಾಯಿನ 1 ರೂಪಾಯಿ 2 ರೂಪಾಯಿಗೆ ಮಾರ್ತಾರೆ ಅವರು.
ನಾವಲ್ಲಿ 20 ರೂಪಾಯಿ 50 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತೀವಿ. ಇದು ನಡಿಬಾರ್ದು. ಹೌದು. ಸರ್ಕಾರ ಮಿನಿಮಮ್ ಆಗಿ ಹೇಳ್ಬಿಡ್ಬೇಕು, ಇಷ್ಟು ಕೆಜಿ ಇಷ್ಟಿರಲಿ, ನೀನು ಅದ್ರ ಮೇಲೆ ಮಾರ್ಜಿನ್ ಇಟ್ಕೋ, ಮಿನಿಮಮ್ ಮಾರ್ಜಿನ್ ಫ್ಲೋಟ್ ಮಾಡಬೇಕು. ಥರ್ಡ್ ಥಿಂಗ್, ರೈತರಿಗೆ ಸುಪೀರಿಯರ್ ಕ್ವಾಲಿಟಿ ಬೀಜಗಳು ಸಿಗಬೇಕು, ಫ್ಲಾಪ್ ಆಗಬಾರ್ದು. ಹೌದು. ಇವಾಗ ರೈತ ಒಂದು ಬೀಜ ತಗೊಂಡು ಮಾಡ್ತಾನೆ ಅಂದರೆ ಇವಾಗ ಬಂದಿರೋದೆಲ್ಲ ಕಲ್ಚರ್ಡ್ ಬೀಜಗಳೇ. ಇವತ್ತು ನಿಂಬೆ ಹಣ್ಣಲ್ಲಿ ಬೀಜ ಇಲ್ಲ ಅಂತಾರೆ, ದಾಳಂಬ್ರಿ ಹಣ್ಣಲ್ಲಿ ಸೀಡ್ ಇಲ್ಲ ಅಂತಾರೆ, ನಾನಿನ್ನ ದ್ರಾಕ್ಷಿ ಸೀಡ್ ಇಲ್ಲ ಅಂತ. ಸೀಡೇ ಇನ್ನೊಂದು ಇದನ್ನು ಹುಟ್ಟಾಕೋದು, ಅದೇ ಇಲ್ಲ ಅಂತ ಪ್ರಾಡಕ್ಟ್ಗಳು ಬರ್ತಿದೆ. ಇದೆಲ್ಲ ಆರ್ಟಿಫಿಷಿಯಲ್. ಸೀಬೆಕಾಯಿ ನನ್ನ ಸೈಜಲ್ಲಿ ಇದೆ ಈಗ, ಮೊದಲು ಸೀಬೆಕಾಯಿ ಹಿಂಗಿರ್ತಿತ್ತು, ಇವತ್ತು ಬಿಟ್ಟರೆ ನನಗಿಂತ ದಪ್ಪ ಸೈಜ್ ಸೀಬೆಕಾಯಿ ಆಗುತ್ತೆ. ಐ ಮೀನ್ ಇದೆಲ್ಲ ಪ್ರಾಬ್ಲಮ್ಸ್, ಇದೆಲ್ಲ ಬಂದಿರೋದು. ಆದರೆ ಒಳ್ಳೆ ಕ್ವಾಲಿಟಿ ಸೀಡ್ಗಳು ಬರಬೇಕು, ನಿಜ. ರೈತನಿಗೆ ಸಪೋರ್ಟ್ ಆಗಬೇಕು. ಮೂರನೇದೇನು ಅಂದರೆ ರೈತನಿಗೆ ಎಲ್ಲ ಹೊಂಡಗಳು ಕೆರೆಗಳನ್ನು ಸರ್ಕಾರ ತುಂಬಿಸೋ ಜವಾಬ್ದಾರಿ ತಗೋಬೇಕು. ಯಾಕೆಂದರೆ ಒಂದು ಕೆರೆ ತುಂಬಿದರೆ ಸುತ್ತಮುತ್ತ 8 ಕಿಲೋಮೀಟರ್ ಸರೌಂಡ್ನಲ್ಲಿ ಎಲ್ಲೋ ಒಂದು ಕಡೆ ನೀರಿನ ಅಂಡರ್ಗ್ರೌಂಡ್ ವಾಟರ್ ಬೆಲ್ಟ್ ಚೆನ್ನಾಗಿ ಆಗ್ಬಿಡುತ್ತೆ. ಇದು ತಾತ್ಕಾಲಿಕವಾಗಿ ಮಾಡಬೇಕಾಗಿರೋ ಫ್ಯಾಕ್ಟರ್ಸು. ಸೆಂಟ್ರಲ್ ಗವರ್ನಮೆಂಟ್ನಿಂದ ಮ್ಯಾಕ್ಸಿಮಮ್ ಬರೋದು ಏನು ಅಂದರೆ ಅಬ್ಬಬ್ಬ ಅಂದರೆ ಇನ್ನೊಂದು 1000-2000 ರೂಪಾಯಿ ಆ ಬೆಂಬಲ ಬೆಲೆ ಸಪೋರ್ಟ್ ಗೌರವಧನ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದೇ ಬಿಟ್ಟರೆ, MSP ಈಗಾಗಲೇ ಸರ್ಕಾರಗಳು ಮಾಡ್ಕೊಂಡ್ಬಂದಿದೆ. ಫ್ರಮ್ ಪಾಸ್ಟ್ 15 years MSP ರೇಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಡ್ರಾಸ್ಟಿಕಲಿ. ಮತ್ತು ಮುಖ್ಯವಾಗಿ ಇನ್ನೊಂದೇನು ಅಂದರೆ ರೈತರಿಗೆ ಸೈಂಟಿಫಿಕ್ ಆಗಿ ಅಗ್ರಿಕಲ್ಚರ್ ಮಾಡೋದನ್ನು ನೋಡಬೇಕು.